ಇತ್ತೀಚೆಗೆ ಈ ಬಸ್ಗಳಿಗೆ ಬೆಂಕಿ ಬೀಳತಕ್ಕಂಥದ್ದು ಅಥವಾ ಬೆಂಕಿ ಹೊತ್ಕೊಳ್ಳೋದು, ಅಗ್ನಿ ದುರಂತವಾಗೋದು ಯಾಕೋ ತುಂಬ ಜಾಸ್ತಿ ಆಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಬಸ್ ಒಂದು ಹೊತ್ತಿ ಉರಿದಂತಹ ಘಟನೆ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ನಡೆದಿದೆ. ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ ಖಾಸಗಿ ಬಸ್ ಒಂದು. ಆದರೆ ಬಸ್ನಲ್ಲಿದ್ದ 40 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ. ಬಸ್ ಚಾಲಕ ಸೇರಿದಂತೆ 40 ಮಂದಿ ಪ್ರಯಾಣಿಕರು ಕೂಡ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿತ್ತು ಈ ಖಾಸಗಿ ಬಸ್ ಅಂತ ಗೊತ್ತಾಗಿರುವಂಥದ್ದು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಸೀಬರ್ಡ್ ಬಸ್ ಬಳಿಕ ಮತ್ತೊಂದು ಖಾಸಗಿ ಬಸ್ನ ಅನಾಹುತ ಆಯಿತು. ಅಂದರೆ ಇದು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಈ ಅಗ್ನಿ ಅನಾಹುತ ಆಗಿರೋದು, ಬೆಂಕಿ ಹತ್ಕೊಂಡಿರೋದು. ವಿದ್ಯುತ್ ಕಂಬಕ್ಕೆ ಅದು ಟ್ರಾನ್ಸ್ಫಾರ್ಮರ್ ಇತ್ತೋ ಏನೋ ಗೊತ್ತಿಲ್ಲ, ಡಿಕ್ಕಿ ಹೊಡೆದಾಗ ಬೆಂಕಿ ಹತ್ಕೊಂಡು ನೋಡಿ ಕಂಪ್ಲೀಟ್ ಹೊತ್ತಿ ಉರಿದಿದೆ. ಹೇಗೇನು ಇದು ಯಾವ ಥರ ಬಸ್ಸು ಅಂತ ನೋಡಬೇಕು. ನಿಮಗೆ AC ಸ್ಲೀಪರ್ ಆಗಿಬಿಟ್ರೆ 40 ಜನ ಪ್ರಯಾಣಿಕರು ಪಾರಾಗಿರೋದು ಪವಾಡ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ. ಯಾಕೆಂದರೆ ನಿಮ್ಗೆ ಇಮಿಡಿಯೇಟಾಗಿ ಎಲ್ಲರೂ ಕೂಡ ಹೊರಗೆ ಬರೋಕ್ಕಾಗಲ್ಲ. ಎಮರ್ಜೆನ್ಸಿ ಡೋರ್ ಇರುತ್ತೆ, ಎಕ್ಸಿಟ್ ಅಲ್ಲಿ ಬರಬೇಕಾಗುತ್ತೆ. ಬಟ್ ಬಂದಿದ್ದಾರೆ, ಯಾರಿಗೂ ಏನೂ ಆಗಿಲ್ಲ. 40 ಪ್ರಯಾಣಿಕರು ಬಸ್ನ ಚಾಲಕ ಸೇರಿದಂತೆ ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಸದ್ಯಕ್ಕೆ. ಬೆಂಕಿಯ ಕೆನ್ನಾಲಿಗೆಗೆ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ನಡೆದಿದೆ. ಚಾಲಕ ಸೇರಿ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಬಸ್ಸು ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಬಸ್ ಇದು ಸುಟ್ಟು ಭಸ್ಮ ಆಗಿದೆ ಕಂಪ್ಲೀಟ್ ಆಗಿ. ಇದು ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿತ್ತು ಬಸ್ ಅಂತ ಹೇಳಲಾಗ್ತಾ ಇದೆ. ಬೆಳಗಿನ ಜಾವ 3 ಗಂಟೆ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಅಪಘಾತ. ಆಮೇಲಿಂದ ಪಾಪ ಎಲ್ಲ ನಿದ್ರೆಯ ಮಂಪರ್ನಲ್ಲಿದ್ದರು, ಇಳಿದ್ರು. ಅವ್ರಿಗೇನೋ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಟ್ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಅಂತಕ್ಕಂಥದ್ದು ಸಂಭವಿಸಿಲ್ಲ. ಆ್ಯಕ್ಚುಲಿ ಅದು ಹತ್ತಿರದಿರೋ ನೋಡಿದ್ರೆ ಭಾರಿ ಅನಾಹುತನೇ ಆಗಬೇಕಾಗಿತ್ತು. ಬಟ್ ಸ್ವಲ್ಪದರಲ್ಲೇ ಆ ದುರಂತ ಆಗ್ತಕ್ಕಂಥದ್ದು ತಪ್ಪಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಆ ಬಸ್ಸಿನ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಕಂಪ್ಲೀಟ್ ಹೊತ್ತಿ ಉರಿದಿದೆ, ಬರೀ ಸ್ಕೆಲಿಟನ್ ಮಾತ್ರ ಉಳಿದಿದೆ. ದೊಡ್ಡ ದುರಂತ ಆಗಬೇಕಾಗಿತ್ತು ಅಂತ ನನ್ನ ಪ್ರಕಾರ. ಬಟ್ ಅದೃಷ್ಟವಶಾತ್ ಆಗಿಲ್ಲ. ಹೇಗಾಯಿತು ಇದು? ಈಗ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ? ಗಾಯಾಳುಗಳಾಗಿದ್ದಾರಾ? ಅವ್ರಿಗೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ? ಡೀಟೇಲ್ಸ್ ಏನಿದೆ ಪ್ರಕಾಶ್? ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಬೆಂಗಳೂರಿನಿಂದ ಏನು ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತ ಖಾಸಗಿ ಬಸ್ಸು ಕಲಬುರಗಿಗೆ ಸಂಚಾರವನ್ನ ಮಾಡ್ತಾ ಇರ್ತದೆ. ಮಾರ್ಗ ಮಧ್ಯೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಒಂದು ಏನು ರಸ್ತೆ ಕಾಮಗಾರಿ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಇಂದ ಒಂದು ರಸ್ತೆ ಕಾಮಗಾರಿ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಆತನಿಗೆ ರಸ್ತೆ ಕೂಡ ಕಂಡಿಲ್ಲ ಅಂತ ಪೊಲೀಸರು ಹೇಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ರಸ್ತೆ ಬದಿಯಿದ್ದಂತಹ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ಸು ಸಣ್ಣ ಪ್ರಮಾಣದಲ್ಲಿ ಬಸ್ಸಿಗೆ ಬೆಂಕಿ ಕಾಣಿಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದ 40 ಮಂದಿ ಪ್ರಯಾಣಿಕರು ಒಂದು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಇದು ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣವೇ ಬಸ್ನಿಂದ ಎಲ್ಲರೂ ಸಹ ಆಚೆ ಬಂದಿರುವಂತದ್ದು. ಆದ್ರೆ ಏನು ಬಸ್ನಲ್ಲಿದ್ದಂತ ಬೆಲೆ ಬಾಳುವ ವಸ್ತುಗಳು ಮತ್ತೆ ಪ್ರಯಾಣಿಕರು ಸಂಚಾರ ಮಾಡ್ತಿದ್ದಂತ ವೇಳೆ ಬಳಸಿದಂತ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯ ಬಸ್ನ ತೆರವು ಮಾಡಿ ರಸ್ತೆ ಬದಿಗೆ ಒಂದು ಇಟ್ಟಿರುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತೆ ಏನು ಪ್ರಯಾಣಿಕರಿಗೆ ಬದಲಿ ವ್ಯವಸ್ಥೆ ಕೂಡ ಒಂದು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ ಒಂದು ಈ ಬಸ್ನ ಚಾಲಕನ ಒಂದು ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತತೆ ತಪ್ಪಿದೆ ಅಂತ ಹೇಳ್ಬೋದು. ಆದ್ರೆ ಅರವಿಂದ್, ಈ ಬಸ್ಗಳು ಖಾಸಗಿ ಬಸ್ಗಳಲ್ಲಿ ಏನು ಗೂಡ್ಸ್ಗಳನ್ನ ಸಾಕಷ್ಟು ರೀತಿಯಲ್ಲಿ ಏನು ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಅರವಿಂದ್. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.